ವೀಕ್ಷಕರೇ, ಕಿರುತೆರೆಯ ಸೂಪರ್ ಹಿಟ್ ಸೀರಿಯಲ್ಗಳನ್ನು ಕೊಟ್ಟಿದ್ದ ನಿರ್ಮಾಪಕ ಮತ್ತು ನಿರ್ದೇಶಕ ವಿನೋದ್ ದೊಂಡಾಲೆ ಅವರು ಇನ್ನಿಲ್ಲ. ಹೌದು ವೀಕ್ಷಕರೇ, ಕಿರುತೆರೆಯ ಜನಪ್ರಿಯ ಸೀರಿಯಲ್ಗಳಾದ ನನ್ನರಸಿ ರಾಧೆ, ಮಿಥುನ ರಾಶಿ, ತ್ರಿಪುರ ಸುಂದರಿ, ಕರಿಮಣಿ, ಗಂಗೆ ಗೌರಿ ಈ ರೀತಿ ಹಲವಾರು ಜನಪ್ರಿಯ ಸೀರಿಯಲ್ಗಳನ್ನ ನಿರ್ದೇಶನ ಮಾಡಿದ್ದಂತಹ ವಿನೋದ್ ದೊಂಡಾಲೆ ಅವರು ನಿನ್ನೆ ತಡರಾತ್ರಿ ಮಾನಸಿಕ ಖಿನ್ನತೆಯಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಜೀವನದಲ್ಲಿ ಸಾಕಷ್ಟು ಏಳಿಗೆಯನ್ನ ಕಂಡಿದ್ದ ವಿನೋದ್ ದೊಂಡಾಲೆ ಅವರು ನಿಜಕ್ಕೂ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುತ್ತಾರಾ? ಇದಕ್ಕೆ ನಿಜವಾದ ಕಾರಣ ಏನಿರ್ಬೋದು ಅನ್ನೋದನ್ನ ಪೊಲೀಸರು ತನಿಖೆಯನ್ನ ಮಾಡುತ್ತಿದ್ದಾರೆ. ವೀಕ್ಷಕರೇ, ಒಂದು ಮಾಹಿತಿಯ ಪ್ರಕಾರ ಖಾಸಗಿ ಚಾನೆಲ್ ಒಂದರ ಸೀರಿಯಲ್ ಒಂದನ್ನ ನಿರ್ದೇಶನ ಮಾಡುವುದು ಮಾತ್ರವಲ್ಲದೆ ವಿನೋದ್ ದೊಂಡಾಲೆ ಅವರು ಈ ಒಂದು ಸೀರಿಯಲ್ ಅನ್ನ ನಿರ್ಮಾಣ ಕೂಡ ಮಾಡುತ್ತಿದ್ದರು. ಆದ್ರೆ ಖಾಸಗಿ ಚಾನೆಲ್ ಒಂದು ವಿನೋದ್ ದೊಂಡಾಲೆ ಅವರಿಗೆ 1 ಕೋಟಿ ರೂಪಾಯಿವರೆಗೆ ಪೇಮೆಂಟ್ ಅನ್ನ ಬಾಕಿ ಇಟ್ಟಿತ್ತು ಅಂತ ಹೇಳಲಾಗುತ್ತಿದೆ. ಅಷ್ಟೇ ಅಲ್ಲ ವೀಕ್ಷಕರೇ, ವಿನೋದ್ ದೊಂಡಾಲೆ ಅವರು ಇತ್ತೀಚೆಗೆ ಕನ್ನಡ ಸಿನಿಮಾವೊಂದನ್ನ ನಿರ್ಮಾಣ ಕೂಡ ಮಾಡುತ್ತಿದ್ದು, ಈ ಸಿನಿಮಾದ ಶೂಟಿಂಗ್ ಕೂಡ ಅರ್ಧಕ್ಕೆ ನಿಂತು ಹೋಗಿತ್ತು ಅಂತ ಹೇಳಲಾಗುತ್ತಿದೆ. ಇದರಿಂದ ವಿನೋದ್ ದೊಂಡಾಲೆ ಅವರು ಸಾಕಷ್ಟು ಆರ್ಥಿಕ ಸಮಸ್ಯೆಗೆ ಕೂಡ ಒಳಗಾಗಿದ್ದರು ಅಂತ ಹೇಳಲಾಗುತ್ತಿದೆ. ಏನೇ ಆಗಲಿ ವೀಕ್ಷಕರೇ, ಒಂದು ಕಾಲದ ಬಹಳಷ್ಟು ಜನಪ್ರಿಯ ಸೂಪರ್ ಹಿಟ್ ಸೀರಿಯಲ್ಗಳನ್ನು ಕೊಟ್ಟಿದ್ದ ಕರ್ನಾಟಕದ ಟಾಪ್ ಸೀರಿಯಲ್ ನಿರ್ದೇಶಕರಾಗಿದ್ದ ವಿನೋದ್ ದೊಂಡಾಲೆ ಅವರು ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡು ವಿಧಿವಶರಾಗಿರುವುದು ನಮಗೆಲ್ಲರಿಗೂ ಬೇಸರದ ಸಂಗತಿಯಾಗಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.